ನಾ ಇವತ್ತು ಯಾವುದೇ ಟ್ರೆಂಡಿಂಗ್ ವಿಷಯ ಆಗಲಿ, ಸರ್ಕಾರದ ಬಗ್ಗೆ ಆಗಲಿ, ಯಾವುದೋ ವಿಷಯದ ಬಗ್ಗೆ ಆಗಲಿ ಮಾತಾಡಕ್ ಬಂದಿಲ್ಲ. ನಾ ಇವತ್ತು ಸತ್ಯದ ಬಗ್ಗೆ ಮಾತಾಡಕ್ ಬಂದೀನಿ. ಅಂದ್ರೆ ನಮ್ಮ ಒಳಗಡೆ ಅಡಗಿರೋ ಸತ್ಯದ ಬಗ್ಗೆ, ಹೊರಗಡೆ ಇರೋ ಸುಳ್ಳಿನ ಬಗ್ಗೆ ಮಾತಾಡಕ್ ಬಂದೀನಿ. ನಮ್ಮಲ್ಲಿ ಒಂದು ದೊಡ್ಡ ತಪ್ಪು ಕಲ್ಪನೆ ಐತಿ. ಮಹಾಪುರುಷರನ್ನೆಲ್ಲ ಮೂರ್ತಿ ಮಾಡಿ ಪೂಜೆ ಮಾಡ್ಬಿಟ್ರ ನಮಗೂ ಒಳ್ಳೇದಾಕತಿ ಅನ್ನೋ ಭ್ರಮೆ ಒಳಗ. ಆದ್ರ ಅವರ ಹೇಳಿದ ಮಾತುಗಳನ್ನ ನಾವು ಪಾಲಿಸೋದು ಇಲ್ಲ, ಅನುಸರಿಸೋದು ಇಲ್ಲ. ಯಾಕೆ? ಬಸವಣ್ಣವ್ರನ್ನ ಹೇಳಿದ್ರು ಕಾಯಕವೇ ಕೈಲಾಸ ಅಂದ್ರು. ಅಂದ್ರೆ ಕೆಲಸನ ದೇವರು ಅಂತೇಳಿ ಘಂಟಾ ಘೋಷವಾಗಿ ಹೇಳಿದ್ರು. ಆದ್ರೆ ನಮ್ಮ ಜನ ಜವಾಬ್ದಾರಿನ ತಪ್ಪಿಸ್ಕೊಳಕ್ ಏನ್ ಮಾಡಿದ್ರು ಗೊತ್ತೇನ್ರಿ? ಬಸವಣ್ಣವ್ರ ಮೂರ್ತಿ ಮಾಡಿ ಅದನ್ನ ಒಯ್ದು ಗುಡಿಯಾಗಿಟ್ಟು ಅವ್ರನ್ನ ಪೂಜೆ ಮಾಡಕ್ ಅಂದ್ಬಿಟ್ರು. ಕೃಷ್ಣ ಹೇಳಿದ್ದು, ಬುದ್ಧ ಹೇಳಿದ್ದು, ಬಸವ ಹೇಳಿದ್ದು, ಅಲ್ಲಾ ಹೇಳಿದ್ದು, ಜೀಸಸ್ ಹೇಳಿದ್ದು, ಎಲ್ಲರೂ ಹೇಳಿದ್ದು ಒಂದೇ ಒಂದು, ಸರ್ವರಿಗೂ ಸಮಪಾಲು, ಎಲ್ಲರೂ ಒಂದೇ ಅಂತ ಹೇಳಿದ್ರ ನಾವೇನ್ ಮಾಡಿದ್ವಿ ಗೊತ್ತೇನ್ರಿ? ಇದೆಲ್ಲ ಪಾಲಿಸೋದು ಬಹಳ ಕಷ್ಟ ಅಂಥೇಳಿ ಆ ದಾರಿ ತೋರಿಸಿದ್ರಲ್ಲ, ಅವ್ರನ್ನ ದೇವ್ರನ್ನ ಮಾಡಿ ಗುಡಿಯಾಗ ಒಯ್ದು ಕುಂದ್ರಿಸ್ಬಿಟ್ವಿ. ಜವಾಬ್ದಾರಿ ಕಳ್ಕೊಂಡ್ವಿ. ಅವ್ರು ಹೇಳಿದ ಮಾತು ಗಾಳಿಗೆ ತೂರ್ಬಿಟ್ವಿ. ದೇವ್ರ ಬಗ್ಗೆ ನಮಗಿರೋ ಅಹಂಕಾರ ಎಂಥದ್ದು ಗೊತ್ತನ್ರಿ? ದೇವರು ಸಹ ನಮ್ಮಂಗ ಕಣ್ಣು, ಕಿವಿ, ಮೂಗು, ಬಾಯಿ ಇಟ್ಕೊಂಡ್ರು ಒಬ್ಬ ಮನುಷ್ಯನಂಗ ಕಾಣ್ತಾನ ಅನ್ನೋ ದೊಡ್ಡ ತಪ್ಪು ಕಲ್ಪನೆಯೊಳಗ ನಾವಿರ್ತೀವಿ. ಆದ್ರೆ ಸ್ವಲ್ಪ ವಿಚಾರ ಮಾಡ್ರಿ, ಅನ್ಯತಾ ಭಾವಿಸ್ಬೇಡ್ರಿ. ಪ್ರಾಣಿ ಕೂಡ ಒಂದು ದೇವ್ರ. ನಾಯಿ ದೇವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಹೆಂಗಿರ್ಬೋದು? ಒಂದು ನಾಯಿಗೆ ದೇವರು ಇನ್ನೊಂದು ದೊಡ್ಡ ನಾಯಿ ಥರನ ಕಾಣಿಸ್ತಲ್ಲ. ಯಾಕಂದ್ರೆ ನಾಯಿ ಯೋಚನೆ ಮಾಡೋದು ತನ್ನಂತೆ ಅಲ್ಲ. ಇದ ಅಸಲಿ ಮೌಢ್ಯ. ಅಂದ್ರೆ ದೇವರಿಗೆ ನಾವು ಅನ್ಕೊಳ್ಳೋ ರೀತಿ ಆಕಾರನ ಇರಲ್ಲ. ಒಬ್ಬ ನಿರಾಕಾರಿ, ನಿರ್ಗುಣಶೀಲ. ನನಗೆ ದೇವ್ರ ಬಗ್ಗೆ ಇರೋ ಕಲ್ಪನೆ ಅಂದ್ರೆ ಅದೊಂದು ಮಹಾಶಕ್ತಿ, ಅದ್ಭುತ ಶಕ್ತಿ, ಇಡೀ ಬ್ರಹ್ಮಾಂಡವನ್ನ ನಡೆಸೋ ಒಂದು ನಿರಾಕಾರ ಶಕ್ತಿ. ಈ ಶಕ್ತಿ ಗುಡಿಯೊಳಗಿಲ್ಲ, ಕಲ್ಲಿನೊಳಗಿಲ್ಲ. ಇಡೀ ಪ್ರಪಂಚದೊಳಗ, ಇಡೀ ಬ್ರಹ್ಮಾಂಡದೊಳಗ ನಿರಾಕಾರವಾಗೈತಿ. ಪಂಚಭೂತಗಳಲ್ಲಿ ವಿಲೀನ ಆಗೈತಿ. ಹರಿಯ ನೀರೊಳಗ, ಉಸಿರೊಳಗ, ಗಾಳಿ ಒಳಗ, ಎಲ್ಲ ಕಡೆನೂ ಐತಿ. ನಾವು ದೇವ್ರನ್ನ ಎಲ್ಲೆಲ್ಲೂ ಹುಡುಕ್ತೀವಿ. ಅವ ಅಲ್ಲಿ ಅದನ, ಇಲ್ಲ ಅದನ ಅಂತೇಳಿ. ಆದ್ರೆ ದೇವ್ರು ಬೇರೆ ಎಲ್ಲೂ ಇಲ್ಲ, ನಮ್ಮೊಳಗ ಅದನ. ನಾನು ದೇವ್ರು, ನೀನು ದೇವ್ರು. ಅಹಂ ಬ್ರಹ್ಮಾಸ್ಮಿ. ಈ ಮಾತಿಗೆ ಇದೇ ಉತ್ತರ. ಹಂಗಾಗಿ ದೇವ್ರನ್ನ ಎಲ್ಲೆಲ್ಲೂ ಹುಡ್ಕೋದ್ ಬಿಡ್ರಿ. ಕಾಯಕ ನಂಬ್ರಿ. ದುಡಿಮೆಯೇ ದೇವ್ರು. ನಿಮ್ಮೊಳಗ ದೇವ್ರನ್ನ ಹುಡ್ಕೋದ್ ಕಲೀರಿ. ಈ ಮಾತು ನಿಮ್ಗೇನು ಸತ್ಯ ಅನಿಸಿದ್ರೆ ಈ ವಿಡಿಯೋನ ಶೇರ್ ಮಾಡ್ರಿ. ನಮಸ್ಕಾರ.